ಬಿರುಗಾಳಿ ಮಳೆಗೆ ಹಾವೇರಿಯಲ್ಲಿ ಭತ್ತದ ಬೆಳೆ ಸರ್ವನಾಶವಾಗಿದೆ. ಹಾವೇರಿಯ ಹಲವು ಕಡೆ ಸಾವಿರಾರು ಹೆಕ್ಟೇರ್ ಭತ್ತದ ಬೆಳೆ ನಾಶ ಆಗಿದೆ. ನಾಶವಾದ ಬೆಳೆಯ ಮುಂದೆ ನಿಂತು ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿದ್ವಿ, ಈ ಸಲ ಚಿನ್ನ ಸಿಗುತ್ತೆ ಕೈಗೆ ನಮಗೆ ಬೆಳೆದ ಬೆಳೆಯಿಂದ ಅಂತ ಅನ್ಕೊಂಡ್ರೆ ಇದೀಗ ಬೆಳೆದಂತಹ ಬೆಳೆಯೇ ಹಾಳಾಗಿ ಹೋಗಿದೆ. ತಾಳಿ ಅಡವಿಟ್ಟು ನಾವು ಭತ್ತದ ಬೆಳೆಯನ್ನ ಬೆಳೆದಿದ್ದೇವೆ, ರಕ್ತ ಹರಿಸಿ ನಾವು ಬೆಳೆದ ಬೆಳೆ ಇದೀಗ ಮಣ್ಣಾಗಿ ಹೋಗಿದೆ. ಸರ್ಕಾರ ಈ ಸಂದರ್ಭದಲ್ಲಿ ನಮ್ಮ ಬೆಂಬಲಕ್ಕೆ ಬರಬೇಕು ಅಂತ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಿರುಗಾಳಿ ಸಹಿತ ಮಳೆ ಸುರಿದಿರ್ತಕ್ಕಂಥ ಪರಿಣಾಮದಿಂದಾಗಿ ಭತ್ತ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ನನ್ನ ಈ ಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು, ಕಣ್ಣು ಆಯಿಸಿದಷ್ಟು ಕೂಡ ಭತ್ತ ಕಣ್ಣಿಗೆ ಕಾಣ್ತದೆ. ಆದರೆ ಅದೆಲ್ಲವೂ ಕೂಡ ನೆಲ ಕಚ್ಚಿರ್ತಕ್ಕಂಥದ್ದು. ಈ ಭತ್ತದ ಮೇಲೆ ಕೂಡ ರೈತರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿದ್ರು. ಈ ಬಾರಿ ಕೂಡ ಭತ್ತ ನಮ್ಮನ್ನು ಕೈ ಹಿಡಿತೆ ಅನ್ನುವಂಥ ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ 1,000 ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ಸಂಪೂರ್ಣವಾಗಿ ಭತ್ತ ಹಾನಿಯಾಗಿರ್ತಕ್ಕಂಥದ್ದು ಕೂಡ ಸದ್ಯ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಏನು ಕಟಾವ್ ಹಂತದಲ್ಲಿರ್ತಕ್ಕಂಥ ಭತ್ತ ಕೂಡ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಭತ್ತವನ್ನ ಬೆಳೆದಿರ್ತಕ್ಕಂಥ ರೈತರು ಕೂಡ ಕಂಗಾಲಾಗಿದ್ದಾರೆ. ಸಾಲವನ್ನ ಮಾಡಿಕೊಂಡು ಭತ್ತವನ್ನ ಬೆಳೆದಿರ್ತಕ್ಕಂಥ ರೈತರಿಗೆ ಈ ಬಾರಿಯ ಮಳೆ ಮತ್ತು ಬಿರುಗಾಳಿ ಕೂಡ ಸಾಕಷ್ಟು ಆಘಾತವನ್ನು ಕೂಡ ತಂದಿರ್ತಕ್ಕಂಥದ್ದು. ನನ್ನ ಜೊತೆ ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈ ಭತ್ತ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಸರ್, ಈ ವರ್ಷದ ನಮ್ಮ ಗಂಜೆ ನಾವು ಬಿಡದ್ರಿ, ಏನು ಹೇಳೋಕ್ಕಾಗಲ್ಲ. ಯಾರು ಕೇಳಬೇಕು, ಯಾರು ಬಿಡ್ಬೇಕು? ಈ ವರ್ಷ ನಾವು 40,000 ರೂಪಾಯಿ ಬರ್ತೈತೆ ರೀ ಖರ್ಚು. ಒಂದು ಎಕರೆಗೆ ಒಳ್ಳೆ ಮಾಡಿ ಅದನ್ನು ಹಚ್ಚಿ ಅದನ್ನೆಲ್ಲ ಮಾಡೋತ್ತಿಗೆ ಈ ನಮೂನೆ ಹಾಳಾಗೈತೆ ಅಂದ್ರೆ ನಾವು ಯಾರಿಗೆ ಹೇಳೋಣ ಸರ್? ಸರ್ಕಾರ ನೋಡಿ ಹೆಂಗಸರಿಗೆ ಪಾಸ್ ಮಾಡಿ ಹೆಂಗಸ್ರನ್ನ ಅಡ್ಡಾಡ್ಸಕ್ಕೆ ಇಲ್ಲಿ ಗಂಡಸ್ರು ದುಡಿದ್ರೆ ಗಂಡಸೋದು ಏನಲ್ಲ, ಮುಂದೆ ಹೆಂಗೆ ರೀ? ಇದು ಏನಾದರೂ ಈ ನೆಲ ಕಚ್ಚಿದೆಯಲ್ಲ, ಈ ಭತ್ತ ಏನಾದರೂ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ ರೀ, ಎಲ್ಲ ನೆಲಕ್ಕೆ ಏನೇನು ಇಲ್ಲ ರೀ. ಅದನ್ನು ನಾವು ಇದನ್ನು ಮಾಡೋದ್ರಿ. ಅದು ನಮಗೆ ಈಗ ನೋಡಿರಿ, ಭತ್ತದ ರೇಟು 3,000 ಮಾಡಿ ನಮಗೆ ಎಣ್ಣೆ ರೇಟು ಗೊಬ್ಬರ ರೇಟು ಎಲ್ಲ ಜಾಸ್ತಿ ಮಾಡ್ಯಾರ. ಈ ಒಮ್ಮಟ್ಲಿಗೆ ಭತ್ತದ ರೇಟ್ ಇಳಿಸ್ಯಾರ, ಎಣ್ಣೆ ರೇಟು ಗೊಬ್ಬರ ರೇಟು ಅಷ್ಟು ಕಷ್ಟ ಐತ್ರಿ. ನಾವೇನು ಇವ್ರನ್ನೇನು ರೊಕ್ಕ ಮನಿದ್ದ ಕೊಡೋ ಅಂತ ಯಾರನ್ನೇನು ಹೇಳಂಗಿಲ್ಲ ರೀ. ನಾವು ಅವ್ರೇನು ಮನಿದ್ದ ಯಾವನೇನು ಕೊಡಂಗಿಲ್ಲ, ಯಾರೇನು ಅವ್ರ ಅಪ್ಪರ ಮನಿದ್ದ ಕೊಡಲ್ಲ ರೀ. ಗೌರ್ಮೆಂಟ್ ರೊಕ್ಕ ಅಲ್ಲಿ ಇಲ್ಲಿ ಕೊಡೋ ಬದ್ಲಿ ನಮ್ಮಂಥ ರೈತರು ಲಾಸ್ ಅದ್ರಿಗೆ ಕೊಡಲಿ, ನಮಗೇನು ಬ್ಯಾಡ ಅನ್ನಕತ್ತಲ್ಲ ರೀ. ನಮ್ಮ ಟ್ಯಾಕ್ಸ್ ಕಟ್ಟಿದ್ದು ನಮಗೆ ಕೊಡ್ಲಿ. ಈಗ ಎಣ್ಣೆದು ಗೊಬ್ಬರದ ರೇಟ್ 1,700-1,800 ರೂಪಾಯಿ ಮಾಡಿ ಕುತ್ಕೊಂಡಾರ ರೀ. ಈಗ ಈ ಭತ್ತ ಸಂಪೂರ್ಣವಾಗಿ ನೆಲ ಕುದಿರ್ತಕ್ಕಂಥದ್ದು, ಜೋಳ ಕಾಳುಗಳು ಮಾತ್ರ ಗಿಡದಲ್ಲಿ. ಹೌದೌದು ರೀ, ಒರಿಜಿನಲ್ ಕಾಳು ಅಷ್ಟು ಹೋಗೈತ್ರಿ. ಈಗ ಉಳಿದಿರೋದೇನು ರೀ, ಜೋಳ ಅಷ್ಟ ರೀ. ಈಗ ಒಂದೊಂದು ನಿಮ್ಮ ಕಣ್ಣಿಗೆ ಕಾಣ್ತದಲ್ಲ, ಇದು ಬೆಳೆಸಿ ಎಲ್ಲ ಜೋಳ ಆಕತ್ರಿ. ಇದು ಏನು ಕಾಳು ಐತಿ ಅಂತ ನೀವು ತಿಳ್ಕೊಬೇಡ್ರಿ. ಇದು ಕೊಡಿದ್ರೂ ಒಂದು ಕಾಳು ಬರೋದಲ್ಲ ರೀ ಎಲ್ಲ. ಇನ್ನು ಗದಗದ ಕಳಸಾಪುರ ರೈತರು ಬಾಳೆ ಬೆಳೆ ನೆಲಕಚ್ಚಿದ ಬಗ್ಗೆ ಮಾತಾಡಿದ್ದಾರೆ. ಧಾರಾಕಾರವಾಗಿ ಸುರಿದಂತಹ ಗಾಳಿ ಸಹಿತ ಮಳೆಗೆ ರೈತರ ಬದುಕು ಕೂಡ ಈಗ ಮುರಾಬಟ್ಟೆ ಆಗಿರುವಂಥದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಾಳೆ ಬೆಳೆಯನ್ನು ಕೂಡ ಬೆಳೆದಿದ್ರು. ಇನ್ನು ಬಂಗಾರಂಥ ಬೆಳೆ ಕೂಡ ಕೈಗೆ ಸೇರುವ ಹಂತದಲ್ಲಿ ಸಹ ಗಾಳಿ ಸಹಿತ ಮಳೆಗೆ ಸಂಪೂರ್ಣವಾಗಿ ಬಾಳೆಹಣ್ಣಿನ ಗೊನೆಗಳು ಕೂಡ ನೆಲಕ್ಕೆ ಉರುಳಿರುವಂಥದ್ದು. ಸದ್ಯ ನಾವು ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿದ್ದೀವಿ. ಸುಮಾರು ಈ ಒಂದು ಗ್ರಾಮದಲ್ಲಿ 4 ಎಕರೆ ಜಮೀನಿನಲ್ಲಿ ಪೆಂಡಾರಿ ಅಂತಕ್ಕಂಥ ಸಹೋದರರು ಇನ್ನು ಬಾಳೆ ತೋಟವನ್ನು ಮಾಡಿದ್ರು. ಆದರೆ ಸಮೃದ್ಧವಾಗಿ ಬೆಳೆದಂಥ ಗೊನೆಗಳು ಕೂಡ ಈಗ ನೆಲಕ್ಕೆ ಉರುಳಿರುವಂಥದ್ದು. ಇಷ್ಟೊಂದು ಪ್ರಮಾಣದಲ್ಲಿ ಕೂಡ ಹಾನಿಯಾದರೂ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ರೈತರಿಗೆ ಬಂದು ಆ ಒಂದು ರೈತರ ಹಾನಿಯಾದಂಥವ್ರ ಬಗ್ಗೆ ವರದಿ ಕೂಡ ಪಡೆದಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದು ರೈತರ ಮಾತಾಗಿರುವಂಥ. ಸಾಲ ಸೂಲ ಮಾಡಿ ಈ ಒಂದು 4 ಎಕರೆ ಬಾಳೆ ತೋಟವನ್ನು ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿದ್ರು. ಅದರಲ್ಲೂ ಕೂಡ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡು ಸಮೃದ್ಧವಾಗಿ ಬೆಳೆಯು ಕೂಡ ಬೆಳೆದು ನಿಂತಿತ್ತು. ಆದರೆ ರೈತನ ಕೈಗೆ ಸೇರುವ ಹಂತದಲ್ಲಿ ಈಗ ಸಂಪೂರ್ಣವಾಗಿ ಹಾನಿಯಾಗಿ ಹೋಗ್ಬಿಟ್ಟಿದೆ. ಹೀಗಾಗಿ ರೈತರು ಕೂಡ ಗೋಳಾಡ್ತಾ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಯಾಕಂದರೆ ಸರ್, ಈಗ ಸಮೃದ್ಧವಾಗಿ ಬೆಳೆ ಕೂಡ ಬಂದಿತ್ತು, ಯಾವ ರೀತಿ ಸಮೃದ್ಧವಾಗಿ ಬೆಳೆ ಬಂದಿತ್ತು, ಈಗಾಗಲೇ ಮಳೆಯಿಂದಾಗಿ ಹಾನಿಯಾಗಿದೆ, ಯಾವಾಗ ಆಯ್ತು ಸರ್, ಏನಾಯಿತು ಅಂತ? ನಿನ್ನೆ ಸಾಯಂಕಾಲ ಸರ್ 4ರಿಂದ 5 ಗಂಟೆ ಸುಮಾರು. ಅದು ಮೊದಲು ಗಾಳಿ ಸಿಕ್ಕಾಪಟ್ಟಿ ಗಾಳಿ ಬಿಡ್ತು. ಗಾಳಿ ಬಿಟ್ಟ ತಕ್ಷಣ ಅದ್ರ ಹಿಂದೂ ಮಳೆ ಬಂತು. ಮಳೆ ಬಂದಾಗ ಗಿಡಗಳು ನಿಂದಿರ್ತಾ ಇಲ್ಲ, ಆ ಥರ ಧರೆಗೆ ಉಳ್ಳಾಕ ನಿಂದಿರ್ತಾವೆ. ಅಲ್ಲೇ ನೋಡೇ ಜಲ್ಮ ಕುದಿಯಾಕತ್ತೈತಿ, ಏನು ಹಿಡಿಯಾಕೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ದೇವ್ರ ಆಟ ಯಾರು ತಡಿಯೋಕ್ಕಾಗೋದಿಲ್ಲ. ಆ ಪರಿಸ್ಥಿತಿ ಒಳಗೆ ಗಿಡ ಉಳಿ ಧರೆಗೆ ಉಳಿ ಬೀಳೋದು ನೋಡಿ ಭಾಳ ಸಂಕಟ ಆಗಕತ್ತು. ಬೆಳೆ ಎಲ್ಲ ಪೂರ್ತಿ ನೆಲಕ್ಕೆ ಬೀಳೋ ಹೊತ್ತಿನಾಗ ಭಾಳ ತ್ರಾಸ ಆಗಕತ್ತು. ಯಾಕಂದ್ರೆ ಬೆಳಗ್ಲಿಲ್ಲ, ಒಂದು ತೊಟ್ಟು ನೀರು ಕುಡ್ದಿಲ್ಲ. ಇದನ್ನು ಬೆಳೆದಂಥ ಬೆಳೆ ನಮ್ಗೆ ಕೈ ಸಿಗಲಿಲ್ಲಲ್ಲ ಅಂತ ನೋವು. ಅದಕ್ಕೆ ದಯವಿಟ್ಟು ಮಾನ್ಯ ಸರ್ಕಾರದವ್ರು ನಮ್ಗೆ ಏನು ಅನುಕೂಲ ಮಾಡ್ಬೇಕಂತೇಳಂದು ಪ್ರಾರ್ಥನೆ. ಯಾಕಂದ್ರೆ ರೈತರ ಸರ್ಕಾರ ಅಂತೇಳಿ ಹೇಳ್ಕೊಳ್ತೀರಿ, ಬಟ್ ರೈತರನ್ನು ಕಣ್ಣೀರು ಒರೆಸುವಂಥ ಕಾರ್ಯಕ್ರಮ ತಮ್ಮಲ್ಲಿ ಬರಬೇಕು, ರೈತರನ್ನು ಉಳಿಸ್ಬೇಕು ಅಂತ ನಾ ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊತೀನಿ. ನಿಮ್ಮ ಬ್ರದರ್ ಹಗಲು ರಾತ್ರಿಯಿಂದ ಕಷ್ಟಪಟ್ಟು ಮಕ್ಕಳನ್ನ ಎಲ್ಲ ಕರ್ಕೊಂಡು ಬೆಳೆದಿದ್ರಿ, ದುಃಖ ಆಗ್ತಿದೆ ಅಂತ ಯಾವ ರೀತಿ ಸಂಕಟ ಆಗ್ತಿದೆ ಸರ್? ಭಾಳ ದುಃಖ ಆಗ್ತೈತೆ ರೀ. ಯಾರು ಹೆಣ್ಣು ಮಾಡ್ಬೇಕ್ರಿ? ಮುಂಜಾನೆ ಮಕ್ಕೊಂಬಿಟ್ಟಿದ್ರಿ ಮನೆ ಮಕ್ಕೊಂಬಿಟ್ಟಿದ್ದು, ಎದ್ದಿದ್ದಿಲ್ಲ ರೀ. ಈಗ ಇವ್ರ ಕರೆ ಕಳ್ಸಿದ್ರಿ, ಹಿಂಗೆ ಬಂದಾರ ಬರ್ರಿ ಅಂತೇಳಿ
ಎದ್ದೇ ಇಲ್ಲ ರೀ ನಾನು ಭಾಳ ತ್ರಾಸ ಆತ್ರಿ ನೋಡ್ಕೊಂಡು ಹೊಳೆ ತೋಟನ ನೋಡ್ಬಾರ್ದು ಅನ್ನೋಂಥ ಪರಿಸ್ಥಿತಿ ಒಳಗೆ ಬಂದುಬಿಡ್ತಾರೆ ಭಾಳ ಅಂದ್ರೆ ಭಾಳ ತ್ರಾಸು ಮಕ್ಕಳು ಮರಿ ಎಲ್ಲ ಮನ್ಯಾಗ ಕುಂತು ಬಿಟ್ಟಾರ್ರಿ ಏನು ಮಾಡೋದೈತೆ ರೀ ಅದಕ್ಕೆ ಭಾಳ ತ್ರಾಸ ಆಗ್ತದೆ ಈಗ ಏನೋ ಗೌರ್ಮೆಂಟ್ ಏನಾರ ಒಟ್ಟು ನಮಗೆ ಪರಿಹಾರ ಕೊಟ್ರೆ ಚಲೋ ಆಗ್ತೈತೆ ಅಂತ ನಮ್ಮದೊಂದು ಆಸೆ ಅದಕ್ಕೆ ಭಾಳ ತ್ರಾಸಿನೊಳಗೆ ಸಾಲ ಭಾಳ ಮಾಡಿದ್ದೀವಿ ರೀ ಸಾಲ ಮಾಡಿ ಅದನ್ನು ಮಾಡಿಸಿದ್ದೈತಿ ಏನದು ದೇವರು ಹಿಂಗಾತು ನಮ್ಮ ಪರಿಸ್ಥಿತಿ ಇದು ಏನಾರ ಅದಕ್ಕೊಂದು ಪರಿಹಾರ ಕೊಡಲಿಲ್ಲ ಅಂದ್ರೆ ನಮಗೆ ಭಾಳ ತ್ರಾಸ ಆಗ್ತೈತೆ ರೀ ಅದಕ್ಕೆ ಇದಕ್ಕೊಂದು ಏನಾರ ಒಂದು ಪರಿಹಾರ ಕೊಡ್ಬೇಕಂತೇಳಿ ನಾನು ಬೇಡ್ಕೊತೀನಿ ರೀ. ಎಸ್, ಇದೆಲ್ಲವೂ ಕೂಡ ಪೆಂಡಾರಿ ಸಹೋದರರ ಮಾತಾಗಿರುತ್ತದೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ರೈತನ ಕೈಗೆ ಸೇರಬೇಕಾಗಿತ್ತು. ಸೇರುವ ನಿಟ್ಟಿನಲ್ಲಿಯೂ ಕೂಡ ಗಾಳಿ ಸಹಿತ ಮಳೆಗೆ ಈಗ ಸಂಪೂರ್ಣವಾಗಿ ಹಾನಿಯಾಗಿ ಹೋಗ್ಬಿಟ್ಟಿದೆ. ಹೀಗಾಗಿ ನಮಗೆ ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ರೈತರ ಒತ್ತಾಯವಾಗಿದೆ. ಸಂತೋಷ್ ಕೋನೂರು, ನ್ಯೂಸ್ 8.